ಹಾಯ್, ನಾನು ಇವತ್ತು ಶಂಖಪುಷ್ಪ ಹೂವಿಂದ ಟೀ ಮಾಡ್ತಾ ಇದ್ದೀನಿ. ಇದು ನಾವು ಮನೆ ಹತ್ರನೇ ಬೆಳೆಸಿದ್ದೀವಿ ಈ ಗಿಡನ. ಈಗ ಕಿತ್ಕೊಬಿಟ್ಟು ಟೀ ಮಾಡೋದು ಹೇಳ್ಕೊಡ್ತೀನಿ ಬನ್ನಿ. ಇವು ಹಿಂಗಿರುತ್ತೆ. ಈಗ ಇದನ್ನು ತೊಳೆಯೋದು. ಈಗ ಈ ಟೀ ಮಾಡೋ ಪ್ಯಾನ್ನ ಸ್ಟವ್ ಮೇಲೆ ಇಡೋದು. ಇದಕ್ಕೆ 2 cups ಆಫ್ ವಾಟರ್ ಬೇಕು. ನಾನು ಹಾಕ್ತಿದ್ದೀನಿ. ಚೆನ್ನಾಗಿ ತೊಳ್ಕೊಬಿಟ್ಟು ಇವಾಗ ಇದ್ರೊಳಗಡೆ ಹಾಕೋಣ. ಇದು ಹಾಕಾದ್ಮೇಲೆ ಚೆನ್ನಾಗಿ ಕುದಿಬೇಕು. ನಿಮಗೆ ಬೇಕಂದ್ರೆ ಜೇನುತುಪ್ಪ ಹಾಕೋಬೋದು, ಇಲ್ಲಾಂದ್ರೆ ಸಕ್ಕರೆ ಹಾಕೋಬೋದು, ಇಲ್ಲಾಂದ್ರೆ ಜಾಗರಿ ಪೌಡರ್ ಹಾಕೋಬೋದು. ಜೊತೆ ನಿಮಗೆ ಬೇಕಂದ್ರೆ ಅರ್ಧ ನಿಂಬೆಹಣ್ಣು ಹಾಕೊಂಡು ಕುಡಿಬೋದು, ಚೆನ್ನಾಗಿರುತ್ತೆ. ಇದ್ರ ಕುಡಿಯೋದ್ರಿಂದ ಏನು ಬೆನಿಫಿಟ್ಸ್ ಅಂದ್ರೆ ಬ್ರೈನ್ ಪವರ್ ಚೆನ್ನಾಗಿರುತ್ತೆ, ಆಮೇಲೆ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ. ಸ್ಟ್ರೆಸ್ ಅಂಡ್ ಆಂಗ್ಸೈಟಿ ಕಡಿಮೆ ಆಗುತ್ತೆ. ಸ್ಕಿನ್ ಗ್ಲೋ ಆಗುತ್ತೆ ಇದು ಕುಡಿಯೋದ್ರಿಂದ. ಆಮೇಲೆ ಕುದಿತಾ ಇರ್ಬೇಕಾದ್ರೆ ಇದು ನೀರೆಲ್ಲ ಕಲರ್, ಫ್ಲವರಿನ ಕಲರ್ ಚೇಂಜ್ ಆಗುತ್ತೆ, ಮತ್ತೆ ನೀರಿನ ಕಲರ್ ಚೇಂಜ್ ಆಗುತ್ತೆ. ಆ ನೀರು ಕಲರು ಬ್ಲೂ ಕಲರಿಂಗ್ ಟರ್ನ್ ಆಗುತ್ತೆ. 2 ಕಪ್ ತಗೋಬಿಟ್ಟು ಅರ್ಧ ನಿಂಬೆಹಣ್ಣು ತಗೊಂಡು 2 ಗ್ಲಾಸಿಗೂ ಹಾಕೋಬೇಕು. ಇದು ಕುದ್ದಾದ್ಮೇಲೆ ಬ್ಲೂ ಕಲರಿಗೆ ಫುಲ್ ಟರ್ನ್ ಆಗಿ ಆಮೇಲೆ ಆ ಹೂ ಕಲರ್ ಎಲ್ಲ ಚೇಂಜ್ ಆಗಿದೆ. ಈಗ 2 ಕಪ್ಪಿಗೂ ಜೇನುತುಪ್ಪ ಹಾಕೊಂಡಿದ್ದೀವಿ. ಇವಾಗ ಇದನ್ನ ಸೋಸೋದು, ಕಪ್ಪಿಗೆ ಸೋಸ್ಕೊಬಿಟ್ಟು ಕೊಡೋದು. ಈಗ ಸೋಸೋಣ. ಈ ಥರ ಹೂವಿನ ಪುಡಿ ಆರ್ಗ್ಯಾನಿಕ್ ಅಂಗಡಿದಲ್ಲಿ ಸಿಗುತ್ತೆ. ಬೈ ಮಾಡಿ ಕುಡೀರಿ, ಚೆನ್ನಾಗಿರುತ್ತೆ.